ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಸಿ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮತ್ತೆ ಮೀನಾ ಹೂವಿರೋ ಗಾಡಿ ಹುಡಿಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ ರೀ, ಈಗ ಗಾಡಿನ ಹೇಗೆ ಅಂತ ಹುಡ್ಕೋದು ಅಂತ ಮೀನಾ ಕೇಳ್ತಾಳೆ. ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಕಣಮ್ಮ, ಏನ್ ಮಾಡೋದಂತ ತಲೆನೇ ಓಡ್ತಾ ಇಲ್ಲ. ಅಲ್ವೇ ಒಂದ್ ಗಾಡಿ ತುಂಬಾ ಹೂವಿದೆ, ಹೂವಿರೋ ಗಾಡಿನ ಯಾರೋ ಯಾಕೆ ಕದಿಯಕ್ ನೋಡ್ತಾರೆ? ಇವ್ನ್ಗೆ ಹೇಳ್ತೀನಿ ಸರಿಯಾಗಿ ಓಡ್ಸೋ ಗಾಡಿನ ಅಂತ. ಇವ್ನ್ ಯಾರ ಹತ್ರನೂ ಸಾಲ ಮಾಡ್ಕೊಂಡಿರ್ತಾನೆ, ಇಲ್ಲ ಗಾಡಿಲಿ ಏನೋ ಇದೆ ಅಂತ ಯಾರಿಗೋ ರಾಂಗ್ ಇನ್ಫಾರ್ಮೇಶನ್ ಹೋಗಿದೆ, ಅದಕ್ಕೆ ಯಾರೋ ಗಾಡಿನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಏನ್ ಮಾಡೋದೆ ಮೀನಾ ಇವಾಗ ಅಂತ ಸೂರ್ಯ ಹೇಳ್ತಾನೆ. ನೀವ್ ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಂಡಿದೀರಾ ಅಂತ ಮೀನಾ ಹೇಳ್ತಾಳೆ. ಯಾಕಮ್ಮ, ನಂಗ್ ಅದೇ ಕೆಲ್ಸ ನೋಡು ಅಂತ ಸೂರ್ಯ ಹೇಳ್ತಾನೆ. ಸರಿ ಹೋಗ್ಲಿ ಬಿಡಿ, ಇವಾಗ ಪೊಲೀಸ್ ಸ್ಟೇಷನ್ ಹತ್ರ ಆದ್ರೂ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆಲ್ಲ ಅಷ್ಟೊಂದ್ ಟೈಮ್ ಇಲ್ಲ ಕಣಮ್ಮ, ಇವಾಗ ಇನ್ 1 hour ಅಲ್ಲಿ ಮುಹೂರ್ತ ಇದೆ, ಅಷ್ಟರಲ್ಲಿ ಹಾರಗಳನ್ನೆಲ್ಲ ತಗೊಂಡೋಗಿ ತಲುಪಿಸ್ಬೇಕಲ್ಲಿ. ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಇವಾಗ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ನಿಗೊಂದ್ ಫೋನ್ ಬರುತ್ತೆ. ಸೂರ್ಯ ಫೋನ್ ರಿಸೀವ್ ಮಾಡಿ, ಹೇಳು ಗೆಳೆಯ ಅಂತ ಹೇಳ್ತಾನೆ. ಗೆಳೆಯ ಅಲ್ಲ ಕಣೋ, 20,000 ಎಣಿಸ್ಕೊಡ್ಬೇಕಾದ್ರೆ ನಾನ್ ಯಾರು ಅಂತ ನಿಂಗ್ ಗೊತ್ತಿರ್ಲಿಲ್ವಾ? ಯಾಕೋ ಇನ್ನ ಆರ ಬಂದಿಲ್ಲ ಅಂತ ಎಮ್ಮೆಲೆ ಕೇಳ್ತಾರೆ. ಅಣ್ಣ ಒಂದ್ ನಿಮಿಷ ನನ್ ಮಾತ್ ಕೇಳಿಸ್ಕೊಳ್ಳಿ, ಇಲ್ಲೊಂದು ಸಮಸ್ಯೆ ಆಗ್ಬಿಟ್ಟಿದೆ ಕಣಣ್ಣ ಅಂತ ಸೂರ್ಯ ಹೇಳ್ತಾನೆ. ಸಮಸ್ಯೆನಾ? ಈಗ ಹೇಳ್ತಾ ಇದೀಯ ದೇವ್ರು, ಅದನ್ನ ಈಗ ಹೇಳ್ತಾ ಇದೀಯ ನೀನು ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಗೆ ಚೆನ್ನಾಗ್ ಹಾಕೊಂಡು ಹೊಡಿತಾ ಇರ್ತಾನೆ. ಅಣ್ಣ ಹಾರಗಳನ್ನೆಲ್ಲ ಬೆಳಿಗ್ಗೆನೆ ನಾನ್ ಕಳ್ಸಿದ್ದೆ, ಮಧ್ಯದಲ್ಲಿ ಗಾಡಿನ ಯಾರೋ ಎಸ್ಕೇಪ್ ಮಾಡ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಹಾರನ ಹೂನಲ್ಲಿ ಕಟ್ಟಿದ್ರು ಅಥವಾ ಚಿಂದಲ್ ಕಟ್ಟಿದ್ರು, ಇಂತ ಡ್ರಾಮಾಗಳನ್ನೆಲ್ಲ ನಾನು ಬೇಜಾನ್ ಕೇಳ್ಬಿಟ್ಟಿದ್ದೀನಿ ಅಂತ ಎಮ್ಮೆಲೆ ಹೇಳ್ತಾರೆ. ಅಣ್ಣ ನಾನು ಹೇಳ್ತಿರೋದ್ ನಿಜಾನೇ, ಬರೋ ದಾರಿಯಲ್ಲಿ 6-5 ಗಾಡಿನ ಯಾರೋ ಅಭ್ಯಾಸ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಏನ್ ಹೇಳ್ದೆ? ಈಗ ನನ್ಗೆಲ್ಲ ಅರ್ಥ ಆಗ್ತದೆ ಕಣೋ, ಹೇಳೋ ಎಷ್ಟ್ ಕೊಟ್ರು ಅವರು? ಏನು ಗೊತ್ತಿಲ್ಲ ಅನ್ನೋ ನಾಟಕ ನನ್ನ ಹತ್ರ ನಡೆಯಲ್ಲ, ಆಪೋಸಿಟ್ ಪಾರ್ಟಿ ಅವ್ರ ಹತ್ರ ಎಷ್ಟ್ ತಗೊಂಡೆ ಅಂತ ಹೇಳು ಅಂತ ಎಮ್ಮೆಲೆ ಹೇಳ್ತಾರೆ. ಅಯ್ಯಯ್ಯೋ ನಾನು ಅಂತವ್ನಲ್ಲ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಗೊತ್ತು ನಿಂತ್ಕೊಳ್ಳಲಿ, ಬರೋ ಎಲೆಕ್ಷನ್ ನಲ್ಲಿ ನನಗ್ ಸೀಟ್ ಸಿಗ್ಬಾರ್ದು ಅಂತ ಆಪೋಸಿಟ್ ಅವ್ರ ಕೈಯಲ್ಲಿ ದುಡ್ಡು ಹೊಡಿತಾ ಇದ್ಯಾ ನೀನು ಅಂತ ಎಮ್ಮೆಲೆ ಹೇಳ್ತಾನೆ. ಅಣ್ಣ ನಾನು ಹಂಗೆಲ್ಲ ಯೋಚನೆ ಮಾಡಿದಿದ್ರೆ ಆಟೋ ಬದಲು ಆಡಿ ಓಡಿಸ್ತಾ ಇದ್ದೆ. ಇಡೀ ರಾತ್ರಿ ನನಗೆ ನನ್ನ ಹೆಂಡತಿಗೆಲ್ಲ ನಿದ್ದೆನೇ ಇಲ್ಲ, 10 ಜನ ಹೆಣ್ಮಕ್ಳನ್ನ ಮನೆಗ್ ಕರ್ಕೊಂಡ್ ಬಂದು ಹೂವ ಕಟ್ಸಿದೀವ್ ನಾವು ಅಂತ ಸೂರ್ಯ ಹೇಳ್ತಾನೆ. ನಾನ್ ಇದನ್ನೆಲ್ಲ ನಂಬೇಕು ಅಂತೀಯ ಅಲ್ವಾ? ನನ್ನ ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಆಗ್ಬೇಕು ಅಂತ ತಾನೇ ನಿನ್ ಪ್ಲಾನು? ನೋಡು, ನಿನ್ ಗೆಳೆಯ ನನ್ನ ಹತ್ರ ಇದಾನೀಗ, ಹೇಯ್ ತಗೊಳೋ ಮಾತಾಡೋ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಗೆ ಚೆನ್ನಾಗಿ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಏನ್ ಗೆಳೆಯ ಹಿಂಗ್ ಮಾಡ್ಬಿಟ್ಟ ನೀನು? ಹಾರಗಳನ್ನ ತಗೊಂಡ್ ಬಾ ಗೆಳೆಯ, ಇಲ್ಲ ಅಂದ್ರೆ ನನ್ ಬಾಡಿ ತಗೊಬೇಕಾಗುತ್ತೆ ಅಷ್ಟೇ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ಅವ್ನ್ ಹೇಳಿದ್ ನಿನ್ ಕಿವಿಗ್ ಬಿತ್ತೇನೋ? ಈ ಡ್ರಾಮನೆಲ್ಲ ಪಕ್ಕಕ್ಕಿಟ್ಟು ಹಾರನೆಲ್ಲ ತಂದ್ಕೊಡು ಅಂತ ಎಮ್ಮೆಲೆ ಹೇಳ್ತಾರೆ. ಹಾರ ನನ್ನ ಹತ್ರ ಇದ್ದಿದ್ರೆ ತಂದ್ ಕೊಡ್ತದೆ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ನೋಡು, ಈ ಆಟಗಳೆಲ್ಲ ನನ್ನ ಹತ್ರ ಬೇಡ ಕಣೋ, ನಿನ್ಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ನಾನ್ ಇರೋ ಕಡೆ ನೀನ್ ಬರ್ಲಿಲ್ಲ ಅಂದ್ರೆ ನೀನ್ ಇರೋ ಕಡೆ ನಾನೇ ಬರ್ಬೇಕಾಗುತ್ತೆ, ಅರ್ಥ ಆಯ್ತಾ ನಿಂಗೆ ಅಂತ ಹೇಳಿ ಎಮ್ಮೆಲೆ ಫೋನ್ ಕಟ್ ಮಾಡ್ತಾರೆ. ಮೀನಾ ಓಡ್ ಬಂದು ಏನ್ರಿ ಆಯ್ತು, ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಾಳೆ. ಏನಮ್ಮ ಇಲ್ಲಿ ನಾನು ಆಪೋಸಿಟ್ ಪಾರ್ಟಿಗೆ ಕೆಲ್ಸ ಮಾಡ್ತಿದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ದಾನೆ. ನನ್ ಮಗಂದ್ ಇದೆಲ್ಲ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈ ಹಾರ ಎಲ್ಲ ಎಮ್ಮೆಲೆ ಕೈಲಿ ಸೇರ್ಬಾರ್ದು ಅಂತ ಆಪೋಸಿಷನ್ ಪಾರ್ಟಿ ಅವರೇ ಏನೋ ಮಾಡಿರ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಅಂದ್ರೆ ಅವ್ರ ಗಲಾಟೆಯಲ್ಲಿ ನಾವ್ ಸಿಗಾಕೊಂಡ್ವಾ ಅಂತ ಮೀನಾ ಹೇಳ್ತಾಳೆ. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣಮ್ಮ, ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾನೆ, ಏನಾದ್ರೂ ಮಾಡಿ ಆ ಗಾಡಿ ಎಲ್ಲಿದೆ ಅಂತ ಹುಡುಕ್ಬೇಕು. ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು, ನಡಿ ಏನೋ ಮಾಡೋಣ ಅಂತ ಹೇಳಿ ಸೂರ್ಯ ಮತ್ತೆ ಮೀನಾ ಇಬ್ರು ಹೊರಡ್ತಾರ ಅಲ್ಲಿಂದ. ಮತ್ತೆ ಆಟೋನ ಇಡ್ಸಿ ಇನ್ನ ಎಷ್ಟ್ ದೂರ ಅಂತ ಹೋಗೋದ್ ಮೀನಾ? ಗಾಡಿನ ಎಲ್ಲಾದ್ರೂ ಬಚ್ಚಿಟ್ಬಿಟ್ಟಿದ್ರೆ ಅಂತ ಸೂರ್ಯ ಹೇಳ್ತಾನೆ. ಹಂಗ್ ಮಾಡ್ಬೇಕು ಅಂದ್ರೆ ಗಾಡಿನ ಯಾಕ್ರಿ ಎತ್ಕೊಂಡ್ ಹೋಗ್ತಾರೆ? ಆ ಎಮ್ಮೆಲೆ ಹೇಳ್ದಂಗೆ ಅವ್ರಿಗೆ ಆಗದೆ ಇರೋರೇ ಯಾರೋ ಹಿಂಗ್ ಮಾಡಿರ್ಬೇಕು ಅಂತ ಮೀನಾ ಹೇಳ್ತಾಳೆ. ಅವ್ರ ಯಾಕೆ ನಮ್ ಜೀವನನ ಬಲಿ ತಗೊಂತಾ ಇದಾರೆ? ನಂಗೆ ಇವಾಗ ಗಾಡಿ ಸಿಗುತ್ತೆ ಅನ್ನೋ ನಂಬಿಕೆನೇ ಇಲ್ಲ ಕಣೆ. ದುಡ್ಡಿನ ಚಿಂತೆ ನಂಗಿಲ್ಲಮ್ಮ. ಇಡೀ ರಾತ್ರಿ ನೀನು ಕಣ್ ರೆಪ್ಪೆನೂ ಬಡಿದೆ, ಕಟ್ಟಿರೋ ಹಾರ ಅದು, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಮನ್ಸ್ಗೆ ತುಂಬಾನೇ ಬೇಜಾರಾಗ್ತಾ ಇದೆ ಕಣೆ ಅಂತ ಸೂರ್ಯ ಹೇಳ್ತಾನೆ. ಕಷ್ಟಪಟ್ಟು ಕಟ್ಟಿರೋ ಹಾರ ರೀ ಅದು, ಇವತ್ವರೆಗೂ ಮದ್ವೆ ಆಗೋರ್ಗೆ ನಾನ್ ಕಟ್ಟಿರೋ ಹಾರ ಕೈ ಕೊಟ್ಟೇ ಇಲ್ಲ. ನಾನ್ ನಂಬಿರೋ ದೇವ್ರಿದಾನೆ, ಖಂಡಿತವಾಗ್ಲೂ ನಮ್ಗೆ ಆಟೋ ಸಿಕ್ಕೇ ಸಿಗುತ್ತೆ, ಪ್ರಯತ್ನನ ನಿಲ್ಸೋದ್ ಬೇಡ, ಬನ್ನಿ ಹುಡ್ಕೋಣ ಅಂತ ಮೀನಾ ಹೇಳ್ತಾಳೆ. ಬೇರೆ ಯಾರಾದ್ರೂ ಆ ಗಾಡಿನ ನೋಡಿರ್ಬೋದು, ಬನ್ನಿ ಹೋಗಿ ವಿಚಾರಿಸೋಣ ಅಂತ ಮೀನಾ ಹೇಳ್ತಾಳೆ. ಲೇ, ನಾವೇ ಇದ್ರೆ ಅದು ಸಿಗೋದು ತುಂಬಾ ಕಷ್ಟ. ಸಿಟಿನಲ್ಲಿ ನಮ್ಮ ಹುಡುಗರೆಲ್ರು ಕಾರು ಆಟೋ ಅಂತ ಎಲ್ಲಾ ಕಡೆ ಓಡಿಸ್ಕೊಂಡಿರ್ತಾರೆ, ನಮ್ದೊಂದು ಗ್ರೂಪೇ ಇದೆ, ಅಲ್ಲಿ ಹೇಳಿದ್ರೆ ಏನಾದ್ರೂ ಉಪಯೋಗ ಆಗುತ್ತೆ. ಗಾಡಿ ನಂಬರ್ ಕೂಡ ನಮ್ಮ ಹತ್ರ ಇದೆ ಅಲ್ವಾ, ಫೋಟೋ ತಗೊಂಡಿದ್ವಲ್ಲ ಅಂತ ಹೇಳಿ ಸೂರ್ಯ ಗಾಡಿ ನಂಬರ್ ನ ಗ್ರೂಪ್ ಅಲ್ಲಿ ಹಾಕಿ ಆಗಿರೋ ವಿಷಯನೆಲ್ಲ ವಾಯ್ಸ್ ಮೆಸೇಜ್ ಕಳ್ಸಿರ್ತಾನೆ. ಆಟೋ ಮತ್ತೆ ಕ್ಯಾಬ್ ಡ್ರೈವರ್ ಎಲ್ರು ಆ ವಾಯ್ಸ್ ಮೆಸೇಜ್ ನ ಕಳ್ಸ್ಕೊಂಡು ಮೆಸೇಜ್ ಎಲ್ಲ ನೋಡ್ತಾರೆ. ಒಬ್ಬ ಆಟೋ ಡ್ರೈವರ್ ಆ ಗಾಡಿನ ನೋಡಿ ನಂಬರ್ ನೋಡಿ, ಅಯ್ಯೋ ಇದೇ ಗಾಡಿ ಅಲ್ವಾ ಅಂತ ಹೇಳಿ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಸೂರ್ಯ ತುಂಬಾನೇ ಟೆನ್ಷನ್ ಆಗಿರ್ತಾನೆ. ಅಯ್ಯೋ ನಾನು ಅವನ ಜೊತೆ ಹೋಗ್ಬಿಡ್ಬೇಕಾಗಿತ್ತು, ಇವಾಗ ಅವ್ನ್ ಮಾತ್ರ ಅಲ್ಲ ನನ್ನನ್ ಕೂಡ ಬದುಕಾಕ್ ಬಿಡಲ್ಲ ಅವ್ರ ಹುಡುಗರು ಅಂತ ಬೇಜಾರ್ ಮಾಡ್ಕೊಂಡಿರ್ತಾನೆ. ನಾವ್ ನಂಬಿರೋ ತಾಯಿ ಯಾವಾಗ್ಲೂ ನಮ್ ಜೊತೆ ಇರ್ತಾಳೆ, ನೀವೇನು ಯೋಚನೆ ಮಾಡ್ಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಸೂರ್ಯಂಗ್ ಫೋನ್ ಬರುತ್ತೆ. ಹಲೋ ಸೂರ್ಯ, ಗ್ರೂಪ್ ಅಲ್ಲಿ ಫೋಟೋ ಕಳ್ಸಿದ್ದಲ್ಲ, ಆ ಗಾಡಿ ಇಲ್ಲೇ ಹೋಗ್ತಾ ಇದೆ, ತುಂಬಾನೇ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ, ಅವನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಆಟೋ ಡ್ರೈವರ್ ಹೇಳ್ತಾನೆ. ಅಣ್ಣ ಇಮಿಡಿಯೇಟ್ ಆಗಿ ಇವಾಗ್ಲೇ ಲೈವ್ ಲೊಕೇಶನ್ ಕಳಿಸ್ಬಿಡಿ ಅಣ್ಣ, ನಾನು ಈಗ್ಲೇ ಬಂದ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿನಪ್ಪ ಆಯ್ತು ಅಂತ ಹೇಳಿ ಆಟೋ ಡ್ರೈವರ್ ಲೈವ್ ಲೊಕೇಶನ್ ಕಳಿಸ್ತಾನೆ. ನಡಿ ಮೀನಾ ಹೋಗೋಣ, ಯಾವ್ದೋ ಆಟೋನು ಈ ಗಾಡಿ ನಂಬರ್ ನ ನೋಡಿದಾನೆ, ಲೈವ್ ಲೊಕೇಶನ್ ಕಳಿಸ್ತಾನೆ, ನಡಿ ಹೋಗೋಣ ಅಂತ ಹೇಳಿ ಇಬ್ರು ಅಲ್ಲಿಂದ ಓಡ್ತಾರೆ. ಇರೋ ಬರೋ ಆಟೋಗಳೆಲ್ಲ ಜೊತೆಗೆ ಸೇರ್ಕೊಂತವೆ. ಎಲ್ರು ಆ ಗಾಡಿನ ಫಾಲೋ ಮಾಡ್ತಾ ಇರ್ತಾರೆ. ಹಾಗೆ ಸೂರ್ಯ ಗಾಡಿ ಹತ್ರ ಬಂದು ಹೂವಿರೋ ಗಾಡಿನ ಓವರ್ಟೇಕ್ ಮಾಡಿ
ಗಾಡಿಗೆ ಅಡ್ಡ ನಿಲ್ತಾನೆ. ಆ ಗಾಡಿಲಿರೋ ಡ್ರೈವರು ಇಳ್ದು ಓಡೋಗಕ್ ಟ್ರೈ ಮಾಡ್ತಾನೆ. ಅವನನ್ನ ಇಟ್ಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾನೆ. ಅಷ್ಟರಲ್ಲಿ ಸುಬ್ಬ ಕಡೆ ಹುಡುಗರು ಸೂರ್ಯನ ಇಟ್ಕೊಂಡು ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಚೇತನ್ ಮತ್ತೆ ಫ್ರೆಂಡ್ಸ್ ಕೂಡ ಬಂದು ಎಲ್ರು ಆ ರೌಡಿಗಳನ್ನ ಚೆನ್ನಾಗಿ ಹೊಡೆದು ಓಡಿಸ್ತಾರೆ. ಸೂರ್ಯ ತುಂಬಾನೇ ಕೋಪದಲ್ಲಿ ಇರ್ತಾನೆ. ಚೇತನ್ ಸಮಾಧಾನ ಮಾಡ್ತಾನೆ. ರೀ ಯಾರ ಸಿಕ್ಕಾಯ್ತಾನೆ, ಗಾಡಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಮಾಡಿ ಅಂತ ಮೀನಾ ಹೇಳ್ತಾಳೆ. ಹೌದಲ್ವಾ ಅಂತ ಹೇಳಿ ಸೂರ್ಯ ಫೋನ್ ಮಾಡ್ತಾನೆ. ಎಮ್ಮೆಲೆ ಆರ ಇನ್ನ ಬಂದಿಲ್ಲ ಅಂತ ತುಂಬಾನೇ ಟೆನ್ಷನ್ ಆಗಿರ್ತಾನೆ. ಸೂರ್ಯನ್ ಫೋನ್ ಬಂದಿದ್ ನೋಡಿ, ನೋಡು ಮಗ್ನೆ, ನೀನ್ ಏನಾದ್ರೂ ನನ್ ಮುಂದೆ ಇದ್ದಿದ್ರೆ ನೀನ್ ಹಾಗೆ ಎಳ್ನೀರ್ ಕೊಚ್ದಂಗ್ ಕೊಚ್ಚಾಕ್ಬಿಡ್ತಾ ಇದ್ದೆ ಅಂತ ಎಮ್ಮೆಲೆ ಹೇಳ್ತಾನೆ. ಅಣ್ಣ ಟೆನ್ಷನ್ ಆಗ್ಬೇಡಿ, ಹಾರ ಇದ್ದದ್ ಗಾಡಿ ಸಿಕ್ಕಿದೆ ಅಣ್ಣ, ಇನ್ನೊಂದ್ 10 ನಿಮಿಷದಲ್ಲಿ ಅಲ್ಲಿ ಇರ್ತೀವಣ್ಣ ಅಂತ ಸೂರ್ಯ ಹೇಳ್ತಾನೆ. ಏನೋ ಯಾಮಾರ್ಸ್ಬೇಕಂತ ನೋಡ್ತಾ ಇದೀಯಾ ಅಂತ ಎಮ್ಮೆಲೆ ಹೇಳ್ತಾರೆ. ಅಣ್ಣ ನಿಜಾನೇ ಹೇಳ್ತಾ ಇದೀನಣ್ಣ, ಇನ್ 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ, ಹಾರ ನಿಮಗ್ ತಂದು ಒಪ್ಪಿಸ್ತೀನಣ್ಣ, ನಂಗೆ 10 ನಿಮಿಷ ಟೈಮ್ ಕೊಡಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ಬೇಗ ಬಾ ಅಂತ ಹೇಳಿ ಎಮ್ಮೆಲೆ ಫೋನ್ ಕಟ್ ಮಾಡ್ತಾನೆ. ಸೂರ್ಯ ಹೆಲ್ಪ್ ಮಾಡ್ದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ, ಚೇತನ್ ನೀನ್ ಆಟ ತಗೊಂಡೋಗು, ನಾನ್ ಮಾಲ್ ನ ತಲುಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಸೂರ್ಯ ಗಾಡಿ ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಎಮ್ಮೆಲೆ ತುಂಬಾನೇ ಟೆನ್ಷನ್ ಆಗಿರ್ತಾನೆ. ಇನ್ನ ಗಾಡಿನೇ ಬಂದಿಲ್ವಲ್ಲೋ, ನನ್ ಮಾನ ಮರ್ಯಾದಿನೆಲ್ಲ 500 ಹಾರದಲ್ಲಿ ಹರಾಜಾಕ್ಬಿಟ್ಟಲ್ಲೋ, ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ ಕಣೋ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಬೈತಾ ಇರ್ತಾನೆ. ಎಮ್ಮೆಲೆ ಅಷ್ಟರಲ್ಲಿ ಸೂರ್ಯ ಗಾಡಿ ಬರುತ್ತೆ. ಅಣ್ಣ ಇವನೇ ಅಣ್ಣ ಬಂದ್ಬಿಟ್ಟ ಅಣ್ಣ ಅಂತ ಫ್ರೆಂಡ್ ಖುಷಿ ಆಗ್ತಾನೆ. ಸೂರ್ಯ ಗಾಡಿಯಿಂದ ಕೆಳಗಡೆ ಇಳ್ದ್ ಬರ್ತಾ ಇದ್ದಂಗೆ ಇಟ್ಕೊಳ್ರ ಅವನನ್ನ ಅಂತ ಎಮ್ಮೆಲೆ ಹೇಳ್ತಾನೆ. ನನ್ನನ್ನೇನಕ್ಕೆ ಇಟ್ಕೊಳ್ತಾ ಇದ್ದೀರಾ, ನಾನೇನ್ ಮಾಡ್ದೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. 40 ವರ್ಷ ಕಷ್ಟ ಬಿದ್ದಿದ್ದೀನ್ ಕಣೋ, ಸ್ಥಾನಕ್ ಬರೋಕೆ ಅದನ್ನ ಒಂದೇ ದಿನದಲ್ಲಿ ಹಾಳ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ಯಾ ಅಂತ ಎಮ್ಮೆಲೆ ಹೇಳ್ತಾರೆ. ಅಣ್ಣ ನಾನು ಯಾವ ಪಾರ್ಟಿಗೂ ಸೇರ್ತವನಲ್ಲ ಅಣ್ಣ, ಹಾರಗಳೆಲ್ಲ ಬಂದಿದೆ ನೋಡಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಹೋಗ್ ನೋಡೋ ಹಾರ ಇದೆಯಾ ಅಂತ ಎಮ್ಮೆಲೆ ಹೇಳ್ತಾನೆ. ಸರಿ ಅಣ್ಣ ಆಯ್ತು ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಹೋಗಿ ಹಾರ ನೋಡ್ತಾನೆ. ಅಣ್ಣ ಹಾರಗಳೆಲ್ಲ ಇದೆ ಅಣ್ಣ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ಧಮ್ಕಿ ಆಗ್ತಾ ಇದ್ದಂಗೆ ಎದ್ರುಕೊಂಡು ಹಾರ ತಂದ್ಬಿಟ್ಟೆ ಅಲ್ವಾ ನೀನು, ಇಷ್ಟು ಟೆನ್ಷನ್ ಕೊಟ್ಟಿರೋ ನೀನುನ ನಾನ್ ಸುಮ್ನೆ ಬಿಡಲ್ಲ ಕಣೋ, ಇವನನ್ನ ಇಲ್ಲೇ ಕಟಾಕ್ರೋ, ಪ್ರೋಗ್ರಾಮ್ ಮುಗಿದ್ಮೇಲೆ ಇವನನ್ನ ವಿಚಾರಿಸ್ಕೊಂತೀನಿ ಅಂತ ಎಮ್ಮೆಲೆ ಹೇಳ್ತಾನೆ. ಅಣ್ಣ ಇವ್ರು ಏನು ಮಾಡಿಲ್ಲ, ಇವ್ರನ್ನ ಬಿಟ್ಬಿಡಿ ಅಂತ ಮೀನಾ ಹೇಳ್ತಾಳೆ. ನೀನ್ ಯಾರಮ್ಮ ಅಂತ ಎಮ್ಮೆಲೆ ಕೇಳ್ತಾರೆ. ಅಣ್ಣ ನಾನ್ ಇವ್ರ ಹೆಂಡ್ತಿ, ಹಗ್ಲು ರಾತ್ರಿ ನಿದ್ದೆ ಮಾಡ್ತಾನೆ ಹಾರ ಕಟ್ಟಿದೀವಿ ಅಣ್ಣ, ಆಣೆ ಮಾಡಿ ಹೇಳ್ತಾ ಇದೀನಿ ಅಣ್ಣ, ನಿಮ್ಗೆ ಮೋಸ ಮಾಡ್ಬೇಕಂತ ನಾವ್ ಏನು ಮಾಡಿಲ್ಲ ಅಣ್ಣ ಅಂತ ಮೀನಾ ಹೇಳ್ತಾಳೆ. ಅಣ್ಣ ನಿಮ್ಗೆ ಮೋಸ ಮಾಡೋ ಉದ್ದೇಶ ನನ್ ಗಿದ್ದಿದ್ರೆ ಹಾರ ಇರೋ ಗಾಡಿನ ತಗೊಂಡು ನಾನ್ ಯಾಕಣ್ಣ ಇಲ್ಲಿಗೆ ಬರ್ತಾ ಇದ್ದೆ ಅಂತ ಸೂರ್ಯ ಹೇಳ್ತಾನೆ. ನನ್ ಮೇಲೆ ಇರೋ ಬೈಕ್ ಬಂದಿದ್ಯಾ ಕಣೋ ಅಂತ ಎಮ್ಮೆಲೆ ಹೇಳ್ತಾನೆ. ಭಯನೇ ಹೌದು ನಿಜ, ಆದ್ರೆ ಕೊಟ್ಟು ಮಾತಿಗೆ ಎಲ್ಲಿ ಮಾತ್ ತಪ್ಪಿಡ್ತೀನಿ ಅನ್ನೋ ಭಯ ಅಣ್ಣ, ಅದಕ್ಕೆ ಅಣ್ಣ ಕಷ್ಟಪಟ್ಟು ಗಾಡಿನ ಹುಡಿಕೊಂಡ್ ಬಂದು ನಿಮ್ ಮುಂದೆ ನಿಲ್ಸಿದೀನಿ ಅಂತ ಸೂರ್ಯ ಹೇಳ್ತಾನೆ. ಬೆಳಿಗ್ಗೆನೆ ಎಲ್ಲಾ ಹಾರನು ಗಾಡಿಗೆ ಹಾಕಿ ಕಳಿಸಿದ್ವಿ ಅಣ್ಣ, ಆದ್ರೆ ಬರೋ ದಾರಿನಲ್ಲಿ ಡ್ರೈವರ್ ನ ಯಾಮಾರ್ಸಿ ಗಾಡಿನ ಯಾರೋ ಎತ್ಕೊಂಡ್ ಹೋಗ್ಬಿಟ್ಟಿದ್ರು ಅಂತ ಮೀನಾ ಹೇಳ್ತಾಳೆ. ದಯವಿಟ್ಟು ನಮ್ಮನ್ನ ನಂಬಿ ಅಣ್ಣ, ಇಲ್ಲ ಅಂದ್ರೆ ಇಲ್ಲಿ ನೋಡಿ ಅಣ್ಣ ಈ ಫೋಟೋ ತೋರಿಸ್ತೀನಿ ನೋಡಿ ಅಣ್ಣ, ಬೆಳಿಗ್ಗೆ ಹಾರ ಕಳಿಸ್ಬೇಕಾದ್ರೆ ತೆಗಿಸ್ಕೊಂಡಿರೋ ಫೋಟೋ ಇದು, ಗಾಡಿ ಯಾವಾಗ ಕಾಣಿಸ್ತಾ ಇಲ್ಲ ಅನ್ನೋ ವಿಷಯ ಬಂತು ಅವಾಗ ಈ ಫೋಟೋನ ನಮ್ದೊಂದು ಗ್ರೂಪ್ ಇದೆ, ಆ ಗ್ರೂಪ್ ಹಾಕಿ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿ ಎಲ್ರಿಗೂ ಹುಡ್ಕಿಸೋಕ್ ಹೇಳಿದೆ ಅಣ್ಣ, ನಮ್ ಕಡೆಯವರೆಲ್ಲ ಸೇರ್ಕೊಂಡು ಗಾಡಿನ ಟ್ರೇಸ್ ಮಾಡಿ ಗಾಡಿನ ಹುಡ್ಕಿಸಿದ್ವಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ನಿಜವಾಗ್ಲೂ ಗಾಡಿನ ಕದ್ಬಿಟ್ಟಿದ್ರ, ಯಾರೋ ಅವ್ರು ಅಂತ ಎಮ್ಮೆಲೆ ಕೇಳ್ತಾರೆ. ಅವ್ರು ಯಾರು ಏನು ಅಂತ ವಿಚಾರಿಸೋ ಅಷ್ಟ್ರಲ್ಲಿ ತಪ್ಪಿಸ್ಕೊಂಡು ಓಡೋಗ್ಬಿಟ್ರಣ ಅಂತ ಸೂರ್ಯ ಹೇಳ್ತಾನೆ. ಹೌದಣ್ಣ ಇವ್ರು ಯಾರಿಗೂ ಮೋಸ ಮಾಡೋರಲ್ಲ, ನಿಮಗ್ ಗೊತ್ತಿರೋ ಮಾತ್ನ ಉಳಿಸ್ಕೋಬೇಕು ಅಂತ ಹೋರಾಡಿ ಹಾರಗಳನ್ನ ತಗೊಂಡ್ ಬಂದಿದೀವಿ ಅಂತ ಮೀನಾ ಹೇಳ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲಾ ವಿರೋಧ ಪಕ್ಷದವರೇ ಮಾಡಿರ್ಬೇಕು ಅಂತ ಅನಿಸ್ತಾ ಇದೆ, ಮುಖಾಮುಖಿ ನಿಂತು ಹೋರಾಡೋ ಧೈರ್ಯ ಇಲ್ದಿರಾ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಅಂತ ಎಮ್ಮೆಲೆ ಹೇಳ್ತಾರೆ. ಅಣ್ಣ ನನ್ ಮೇಲ್ ಕೊನೆಗೂ ನಂಬಿಕೆ ಬಂತಲ್ಲ ನಿಮ್ಗೆ, ಅಷ್ಟು ಸಾಕ್ ಬಿಡಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಹಾರ ಸರಿಯಾದ ಟೈಮ್ಗೆ ಬರ್ಲಿಲ್ಲ ಅಂತ ಟೆನ್ಷನ್ ನಾನ್ ತಪ್ಪಾಗಿ ತಿಳ್ಕೊಂಡು ನಿನ್ ಮೇಲೆ ಏನೇನೋ ಮಾತಾಡ್ಬಿಟ್ಟೆ, ಬ್ಯಾಲೆನ್ಸ್ ಅಮೌಂಟ್ ಎಲ್ಲೋ ಕೊಡೋ ಇಲ್ಲಿ ಅಂತ ಹೇಳಿ PA ಹತ್ರ ದುಡ್ಡು ತಗೊಂಡು, ನೋಡಪ್ಪ ಸೂರ್ಯ ಇದ್ರಲ್ಲಿ ನಿಂಗೆ ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಅಮೌಂಟ್ ಇದೆ ತಗೊಳಪ್ಪ ಅಂತ ಎಮ್ಮೆಲೆ ಹೇಳ್ತಾರೆ. ಅಣ್ಣ ಇದಕ್ಕೆಲ್ಲ ಓನರ್ ನಮ್ ಹೆಂಡ್ತಿನೇ, ಅದನ್ನ ಇವ್ರ ಕೈಲೇ ಕೊಟ್ಬಿಡಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಸರಿ ನಮ್ಮ ತಗೋ ಅಂತೇಳಿ ಎಮ್ಮೆಲೆ ಮೀನಾ ಕೈಲಿ ದುಡ್ಡು ಕೊಡ್ತಾರೆ. ಥ್ಯಾಂಕ್ಸ್ ಅಣ್ಣ ಅಂತ ಮೀನಾ ಹೇಳ್ತಾಳೆ. ನೋಡಪ್ಪ ಸೂರ್ಯ ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಊರ್ ಬಿಟ್ಟು ಓಡೋಗ್ ಬಿಡ್ತಾ ಇದ್ರು, ನೀನು ಹೋರಾಡಿ ತಂದಿರೋದು ಬರೀ ಹಾರ ಅಲ್ಲಪ್ಪ, ನನ್ನ ಮಾನ, ನನ್ಗೆ ನೀನ್ ತುಂಬಾ ಇಡ್ಸ್ಬಿಟ್ಟೆ ಕಣೋ, ಇನ್ ಸ್ವಲ್ಪ ದುಡ್ಡು ಕೊಡು ಅಂತ ದುಡ್ಡಿಸ್ಕೊಂಡು ಸೂರ್ಯಂಗೆ ದುಡ್ಡು ಕೊಡಕ್ಕೆ ಅಂತ ಬರ್ತಾರೆ. ಆಮೇಲೆ ಹೇಳದಕ್ಕಿಂತ 5,000 ಜಾಸ್ತಿನೇ ಇದೆ ತಗೊಳಪ್ಪ ಅಂತ ಎಮ್ಮೆಲೆ ಹೇಳ್ತಾರೆ. ಅಣ್ಣ ಇದೆಲ್ಲ ಯಾಕಣ್ಣ, ನ್ಯಾಯವಾಗಿ ಮಾತಾಡಿದ್ದು ನಮಗ್ ಬರ್ಬೇಕಾಗಿರೋದು ಇವಾಗ ಬಂದ್ ಸೇರಿದೆ, ಇದೆಲ್ಲ ನಮಗ್ ಬೇಡ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ನೋಡಪ್ಪ ಇದನ್ನ ನಾನು ಖುಷಿಯಿಂದ ಕೊಡ್ತಾ ಇದ್ದೀನಿ, ಬೇಡ ಅನ್ಬೇಡ ತಗೋ ಅಂತ ಎಮ್ಮೆಲೆ ಹೇಳಿ ಸೂರ್ಯಂಗೆ ದುಡ್ಡು ಕೊಡ್ತಾರೆ. ಇನ್ ಮುಂದೆ ನಿಂಗೆ ಈ ಅಣ್ಣ ಇದಾರೆ, ನಿಂಗೆ ಏನೇ ತೊಂದ್ರೆ ಬಂದ್ರು ಸಂಕೋಚ ಇಲ್ದಿರ ನನ್ನನ್ ಬಂದ್ ಕೇಳು ಅಂತ ಎಮ್ಮೆಲೆ ಹೇಳ್ತಾರೆ. ಸರಿ ಅಣ್ಣ ತುಂಬಾನೇ ಉಪಕಾರ ಆಯ್ತು ನಿಮ್ಮಿಂದ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.